ಕಡೆ ಅವ್ರು ಏನ್ ಹೇಳ್ತಿದ್ದಾರೆ? ನನ್ನ ಹೆಸರು ಸಂಜು ಗುನ್ನಾಪುರ ಅಂತ. ನಾನು ಕೋರಿ ಚೌಕದಲ್ಲಿ ಒಂದು ವ್ಯಾಪಾರಸ್ಥ. ಕಳೆದ 2 ದಿನಗಳಿಂದ ಕಂಟಿನ್ಯೂ ನಮ್ಮ ಕೋರಿ ಚೌಕ್ನಲ್ಲಿ ಎಲ್ಲಾ ಅಂಗಡಿಗಳನ್ನು ನೀರ್ ಹೊಕ್ಬಿಟ್ಟದ. ನೀರ್ ಹೊಕ್ಕದಂದ್ರೆ ಹೆಂಗ ನಮ್ಮ ಮಟೀರಿಯಲ್ ಎಲ್ಲಾ ಹಾಳಾಗಿ ಹೋಗ್ಬಿಟ್ಟದ. ಮಟೀರಿಯಲ್ ಲಕ್ಷ ಗಟ್ಲೆ ಹಾಳು ನೀರಾಗ ತೇಲಾಲಿಕ್ಕತ್ತದ. ಇದಕ್ ಕಾರಣ ಪಕ್ಕಾ ಈ ಬಿಜಾಪುರದಲ್ಲಿ ಇರುವ ಹೇಳ್ತೀನಿ ನಾನು. ಯಾಕೆ ಅವ್ರ ಹೆಸರು ತಗೊಳಿಕತ್ತೀನಿ ಅಂತಂದ್ರೆ, ಒಬ್ರು ಮೆಂಬರ್ ಹೋದ್ರೆ ಮುನ್ಸಿಪಾಲಿಟಿ ಒಬ್ರು ರಿಪ್ಲೈ ಇಲ್ಲ. ಅದಕ್ಕೆ ನಾನು ಡೈರೆಕ್ಟ್ಲಿ ಕಮಿಷನರ್ ಹೆಸರು ತಗೊಂಡೆ. ಇದಕ್ ಏನಾದ್ರು ಪರಿಹಾರ ಮಾಡ್ಲಿಕ್ಕಂದ್ರ ನೇರ ಹೊಣೆಗಾರ ಅವರೇ. ಯಾಕಂದ್ರೆ ನಾವು 2 ದಿನ ವ್ಯಾಪಾರ ಇಲ್ಲ. ವ್ಯಾಪಾರ ಅಷ್ಟೇ ಅಲ್ಲದೆ ನಾವು ಎಷ್ಟು ಕಷ್ಟ ಪಡ್ಲಿಕ್ಕೆ ರೊಕ್ಕ ಕೊಟ್ಟು ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಡೀಸೆಲ್ ತಂದು ನೀರು ಹೊಡೆ ಹಾಕಲಿದ್ದು. ಒಬ್ರು ಬಂದ್ರು ಹೇಳೋರಿಲ್ಲ ಕೇಳೋರಿಲ್ಲ. ದಯಮಾಡಿ ಇದ್ರ ಬಗ್ಗೆ ನೀವು ಗಮನ ತಗೊಳಿಕಂದ್ರ ನಾವು ಕೋರಿ ಚೌಕ್ ರೋಡ್ ಬಂದ್ ಮಾಡ್ತೇವೆ ಅಂತ ಹೇಳಿ ಈ ಒಂದು ಹೇಳಿಕೆ ನಾ ಇಷ್ಟಪಡ್ತೀನಿ. ಕಳೆದ 2 ದಿನಗಳಿಂದ ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ರಾತ್ರಿ 24 ತಾಸು ಆಯ್ತು. ಮತ್ತೆ 24 ತಾಸು ಆದ್ರೂ ಕಂಟಿನ್ಯೂ ನೀರು ಬರಾಕತ್ತದ. ಯಾರು ಒಬ್ರು ಇದು ಸನಿ ಆಯ್ದಿಲ್ಲ. ನೀವು ಬೇಕಂದ್ರೆ ಬಂದು ನೀವು ರಿಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಇದಕ್ ಕಮಿಷನರ್ ಅಂತೂ ಬಂದೇ ಇಲ್ಲ. ಮೆಂಬರ್ ಅಂತೂ ಇಲ್ಲೇ ಇಲ್ಲಲ್ರಿ. ಮೆಂಬರ್ ಇಲ್ಲದಾರ. ಮೆಂಬರ್ ಒಬ್ಬರ ಮೆಂಬರ್ ಇರ್ಬೇಕಲ್ಲ. ಮುನ್ಸಿಪಾಲಿಟಿ ಹೋದ್ರೆ ಮೆಂಬರ್ ಇಲ್ಲ ಅಂತಾರ. ಫೋನ್ಯಾಗ ನೀವು ಫೋನ್ 24 ತಾಸು ಫೋನ್ ಮಾಡ್ಲಿಕ್ಕೆ ಫೋನ್ ನಾವು ನೀರ್ತೀವಿ. ನಮ್ ಕಷ್ಟ ನಮಗ್ ಗೊತ್ತದ. ನಿಮ್ಗೆ ಅವ್ರ ಕೂತ್ ಹೇಳ್ತಾರಲ್ಲ ಆಫೀಸ್ನಾಗ. ಹೋದ ನಂತರ ಮೆಂಬರ್ ಇಲ್ಲ ಕಮಿಷನರ್ ಹೇಳಂತಾರ. ಯಾರಿಗೆ ಹೇಳೋ ನಾವು? ನಮ್ ಕಷ್ಟ ಯಾರಿಗೆ ಹೇಳ್ಕೊಳೋಣ? ಇದ್ರ ಬಗ್ಗೆ ನೀವು ಅರ್ಜಿ ತಗೊಳಿಲ್ಲ ಅಂದ್ರ ಈಗ ನಮಗ್ 2 ದಿನ ಅಂತ ಸಾಕಾಗ್ಯದ. ಕೈ 10-15 ಸಾವಿರ ರೂಪಾಯಿ ಖರ್ಚಾಗ್ಯಾವ. 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಹಾಳಾಗ್ಯದ ಮಟೀರಿಯಲ್. ಬೇಕಂದ್ರೆ ಬಂದ್ ನೋಡ್ಬಹುದು. ನೀರಾಗ ತೇಲಾಲಿಕ್ಕತ್ತದ. ವಿಡಿಯೋ ನೋಡ್ಕೋಬಹುದು. ಆದ್ರ ಇದು ಹಿಂಗ್ ಕಂಟಿನ್ಯೂ ಸಂಜೀತನ ನೀವು ಪರಿಹಾರ ಮಾಡ್ಲಿಕ್ಕಂದ್ರ ನಾವ್ ಈ ರೋಡ್ ಬಂದ್ ಮಾಡ್ತೇವ. ಈ ಒಂದು ಮಾತಿ ಹೇಳ್ಬೇಕಂತ ಹೇಳಿ. ನನ್ನ ಹೆಸರು ಸಂಜು ಗುನ್ನಾಪುರ್, ವ್ಯಾಪಾರಸ್ಥ, ಬಿಜಾಪುರ್.